ಒಂದೂರಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಆ ಮಹಾರಾಜ ತುಂಬ ಪ್ರೀತಿಯಿಂದ ಒಂದು ಕುದುರೆಯನ್ನು ಸಾಕಿರ್ತಾನೆ. ಆ ಕುದುರೆಯ ಬುದ್ಧಿವಂತಿಕೆ, ಪರಾಕ್ರಮ ಅವನ ರಾಜ್ಯದಲ್ಲೂ ಅಲ್ಲದೆ ಪಕ್ಕದ ರಾಜ್ಯದವರಿಗೂ ತಿಳಿದಿರುತ್ತೆ. ಇದನ್ನು ತಿಳಿದ ಪಕ್ಕದ ರಾಜ್ಯದ ರಾಜ ಆ ಕುದುರೆಯನ್ನು ಪಡ್ಕೋಬೇಕು ಎಂದು ಆ ರಾಜನಿಗೆ ಒಂದು ಸಂದೇಶವನ್ನು ಕಳಿಸ್ತಾನೆ. ಕುದುರೆಯನ್ನು ನನಗೆ ಕೊಡಿ ಎಂದು. ಆದರೆ ಆ ರಾಜ ಒಪ್ಪೋದಿಲ್ಲ. ಇದರಿಂದ ಕೋಪಗೊಂಡ ಆ ಮಹಾರಾಜ ಆ ಕುದುರೆಯನ್ನು ತನ್ನ ವಶ ಪಡೆದುಕೊಳ್ಳಲೇಬೇಕು ಎಂದು ಒಂದು ಸಭೆಯನ್ನು ನಿರ್ಮಿಸಿ ಒಬ್ಬ ಕಳ್ಳನನ್ನು ಆ ಕುದುರೆಯನ್ನು ವಶಪಡಿಸ್ಕೊಬರೋದಕ್ಕೆ ಕಳಿಸ್ತಾನೆ. ಆದರೆ ಹೋಗಿ ಆ ಕಳ್ಳ ಅಪಹರಿಸ್ಕೊಬಂದು ಆ ಕುದುರೆಯನ್ನು ಅವನಿಗೆ, ಆ ಮಹಾರಾಜನಿಗೆ ಕೊಡ್ತಾನೆ. ಆದರೆ ಆ ಕುದುರೆ ತಗೊಬಂದಾದ್ಮೇಲೆ ಓಡೋದಿಲ್ಲ. ಯಾಕೆ ಅಂತಂದರೆ ಆ ಕುದುರೆಯ ಬುದ್ಧಿವಂತಿಕೆ ಬಗ್ಗೆ ಅವನಿಗೆ ತಿಳಿದಿರೋದಿಲ್ಲ. ಏನಪ್ಪ ಬುದ್ಧಿವಂತಿಕೆ ಮಾತುಗಳು, ಆ ರಾಜ ಏನು ಮಾತು ಕಲಿಸಿರ್ತಾನೆ ಅಂದರೆ, ಆ ರಾಜ ಆ ಕುದುರೆಗೆ ಅಯ್ಯೋ ಅಂದರೆ ನಿಂತ್ಕೋಬೇಕು, ಅಯ್ಯಯ್ಯಪ್ಪ ಅಂದರೆ ಓಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿರ್ತಾನೆ. ಏನು ಅಯ್ಯೋ ಅಂದರೆ ನಿಂತ್ಕೋಬೇಕು, ಅಯ್ಯಯ್ಯಪ್ಪ ಅಂದರೆ ಓಡಬೇಕು. ಏನಾಗುತ್ತೆ, ಈ ರಾಜ ಅಯ್ಯೋ ಈ ಕುದುರೆಯನ್ನು ನಾನು ತುಂಬ ಕಷ್ಟಪಟ್ಟು ಅಪಹರಿಸ್ಕೊಂಡು ಬಂದೆ, ಆದರೆ ಈ ಕುದುರೆ ಓಡ್ತಾ ಇಲ್ಲ, ಈ ಕುದುರೆಯಿಂದ ಸಾಕಾಗೋಯ್ತು, ಅಯ್ಯಯ್ಯಪ್ಪ ಅಂದ ತಕ್ಷಣ ಆ ಕುದುರೆ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಯ್ಯಯ್ಯಪ್ಪ ನನ್ನ ಪ್ರಾಣವನ್ನು ಉಳಿಸಿ, ಅಯ್ಯಯ್ಯಪ್ಪ ಎಷ್ಟು ಸ್ಪೀಡಾಗಿ ಓಡ್ತಾ ಇದೆ ಈ ಕುದುರೆ ಅಂದರೆ, ಅಯ್ಯಯ್ಯಪ್ಪ ಅನ್ನೋ ವರ್ಡ್ ಕೇಳಿ ಆ ಕುದುರೆ ಓಡೋದಕ್ಕೆ ಪ್ರತಿ ಸಲ ತುಂಬ ದಿಕ್ಕಾಪಾಲಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೇನು ಒಂದು ದೊಡ್ಡ ಬೆಟ್ಟದ ತುದಿಯಲ್ಲಿ ಅಯ್ಯೋ ಸಾಕಾಗೋಯ್ತು, ಎಷ್ಟು ತುಂಬ ಸ್ಪೀಡಾಗಿ ಓಡುತ್ತೆ ಈ ಕುದುರೆ ಅಂತ ಅಂತಾನೆ. ಸದ್ಯ ಬೆಟ್ಟದ ತುದಿ, ನನ್ನ ಪ್ರಾಣವನ್ನು ಕಳ್ಕೋಬೇಕಾಗಿತ್ತು, ಸದ್ಯ ನನ್ನ ಪ್ರಾಣ ಉಳಿತು, ಅಯ್ಯಯ್ಯಪ್ಪ ಅಂದ ತಕ್ಷಣ ಆ ಕುದುರೆ ಮತ್ತೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿ ಓಡಿ ಒಂದು ಬೆಟ್ಟದ ತುದಿಯಿಂದ ಹೋಗಿ ಬಿದ್ದು ತನ್ನ ಪ್ರಾಣವನ್ನು ಆ ಮಹಾರಾಜ ಕಳ್ಕೊತಾನೆ.